ನಾನ್ ಸ್ಟಾಪ್ ಹೆಸರಲ್ಲಿ ಬಸ್ ನಿಲ್ಲಿಸಿದ್ರೆ ಒಪ್ಪೋದಿಲ್ಲ. ಶಹಾಬಾದ್ ಮಾರ್ಗದ ಮೂಲಕ ಸಂಚರಿಸುವ ಕಲಬುರಗಿ, ಯಾದಗಿರಿ, ಚಿತ್ತಾಪುರ ಹಾಗೂ ರಾಯಚೂರು ಬಸ್ಗಳನ್ನು ಎಬಿಎಲ್ ಕ್ರಾಸ್, ಶಾಂತಾನಗರ ಹಾಗೂ ಬಂಕೂರ್ ಕ್ರಾಸ್ನಲ್ಲಿ ನಿಲುಗಡೆ ನೀಡಬೇಕು. ಶಹಾಬಾದ್ ಕಲಬುರಗಿ ಮಾರ್ಗದಲ್ಲಿ ಪ್ರತಿ 15 ನಿಮಿಷಕ್ಕೊಂದರಂತೆ ಬಸ್ ಓಡಿಸಬೇಕು. ಶಹಾಬಾದ್ ನಗರದಿಂದ ಯಾದಗಿರಿ ಹೋಗಲು ಶಹಾಬಾದ್ ಬಸ್ ನಿಲ್ದಾಣದಿಂದಲೇ ಬಸ್ ಓಡಿಸಬೇಕು. ಬಸ್ ತಂಗುದಾಣ ನಿರ್ಮಿಸಬೇಕು. ನಿಯಮಿತವಾಗಿ ಸರಿಯಾದ ಸಮಯಕ್ಕೆ ಬಸ್ಗಳನ್ನು ಓಡಿಸಬೇಕು ಹಾಗೂ ಇನ್ನಿತರ ಬೇಡಿಕೆಗಳಿಗೆ ಆಗ್ರಹಿಸಿ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ಶಹಾಬಾದ್ ಸ್ಥಳೀಯ ಸಮಿತಿ ನೇತೃತ್ವದಲ್ಲಿ ಬಂಕೂರು ಕ್ರಾಸ್ನಲ್ಲಿ ರಸ್ತೆ ತಡೆ ಚಳವಳಿ ನಡೆಯಿತು. ನಂತರ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಎಂ ಶಶಿಧರ್ ಅವರು ಮಾತನಾಡುತ್ತಾ, ಜನರಿಗೆ ಸಮರ್ಪಕ ಸಾರಿಗೆ ವ್ಯವಸ್ಥೆ ಒದಗಿಸುವಲ್ಲಿ ಸರ್ಕಾರಗಳು ಸಂಪೂರ್ಣವಾಗಿ ವಿಫಲವಾಗಿವೆ. ಭಾರತವು ಸ್ವತಂತ್ರವಾಗಿ 7 ದಶಕಗಳೇ ಕಳೆದರೂ ಸಹ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜನಸಾಮಾನ್ಯರಿಗೆ ಸಮರ್ಪಕ ಸಾರಿಗೆ ವ್ಯವಸ್ಥೆ ಒದಗಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿವೆ. ವಿಶ್ವದಲ್ಲಿಯೇ ನಮ್ಮದು ದೊಡ್ಡ ಪ್ರಜಾಪ್ರಭುತ್ವವೆಂದು ಜಂಬ ಕೊಚ್ಚಿಕೊಳ್ಳುವ ಬಿಜೆಪಿ, ಕಾಂಗ್ರೆಸ್ ಹಾಗೂ ಇತರೆ ಪಕ್ಷಗಳು ಕೇಂದ್ರ ಹಾಗೂ ರಾಜ್ಯದಲ್ಲಿ 78 ವರ್ಷಗಳಿಂದ ಅಧಿಕಾರದಲ್ಲಿದ್ದರೂ ಸಹ ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ನೀಡದಿರುವುದು ವಿಪರ್ಯಾಸ. ಸೇವಾ ವಲಯಗಳಾದ ಶಿಕ್ಷಣ, ಆರೋಗ್ಯ, ಸಾರಿಗೆ ಸಂಪರ್ಕ ಮತ್ತು ವಿದ್ಯುತ್ ಅನ್ನು ಸಂಪೂರ್ಣವಾಗಿ ಖಾಸಗಿಯವರಿಗೆ ಒಪ್ಪಿಸಲು ಇವರೆಲ್ಲರೂ ತುದಿಗಾಲಿನ ಮೇಲೆ ನಿಂತಿದ್ದಾರೆ. ಸರ್ಕಾರದ ಈ ಹುನ್ನಾರವನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಸೋಲಿಸಬೇಕಾಗಿದೆ ಎಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು. ಹಾಗೇನೆ ಇವತ್ತು ವಿದ್ಯುತ್ ಶಕ್ತಿ ನಾವೆಲ್ಲರೂ ಕೂಡ ವಿರೋಧಿಸಿದ ಮೇಲೆ ಟಾಟಾ ಏನು ಅಪ್ಲಿಕೇಶನ್ ಹಾಕಿದ್ರು ಟಾಟಾ ಅವರು ವಾಪಸ್ ತಗೊಂಡಿದ್ದಾರೆ. ಆದ್ರೆ ವಾಪಸ್ ತಗೊಂಡಿದ್ದಾರೆ ಅಂದ್ರೆ ಪರ್ಮನೆಂಟ್ ಆಗಿ ವಾಪಸ್ ತಗೊಂಡಿದ್ದಾರೆ ಅಂತಲ್ಲ, ಮತ್ತೆ ಪ್ರಯತ್ನ ಪಡ್ತಾರೆ. ಆದ್ರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಕಾರಣಕ್ಕೂ ಕೂಡ ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡೋದಕ್ಕೆ ಬಿಡಬಾರದು. ಬಸ್ಗಳನ್ನ ಇವತ್ತು ತಗೋತಾ ಇಲ್ಲ. ಸೊ ಈ ಒಂದು ನೆಪ ಹೇಳಿ ಅವರು ಖಾಸಗೀಕರಣ ಮಾಡೋದಕ್ಕೆ ಹೊರಟಿದ್ದಾರೆ. ಆದ್ರಿಂದಲೇ ಇವತ್ತೇನಾಗ್ತಾ ಇದೆ ಅಂದ್ರೆ ಸಮಯಕ್ಕೆ ಸರಿಯಾಗಿ ಬಸ್ಗಳು ಬರ್ತಾ ಇಲ್ಲ, ಅವಶ್ಯಕತೆ ಇರೋಷ್ಟು ಬಸ್ಗಳು ಬರ್ತಾ ಇಲ್ಲ. ಇಲ್ಲಾಂದ್ರೆ ಬಸ್ ಓಡಿಸೋದಕ್ಕೆ ಯಾವ ತೊಂದರೆನೂ ಇಲ್ಲ, ಯಾವ ನಷ್ಟನೂ ಆಗಕ್ ಸಾಧ್ಯ. ಡ್ರೈವರ್ಗಳು, ಕಂಡಕ್ಟರ್ಗಳಿಗೆ ಒಂದು ನೇಮಕಾತಿ ಮಾಡೋದಕ್ಕೆ ಏನ್ ಕಷ್ಟ ಇವ್ರಿಗೆ? ಖಂಡಿತ ಏನು ಕಷ್ಟ ಇಲ್ಲ. ಆದ್ರೆ ಅದನ್ನ ಖಾಸಗಿಯವರು ಕೊಡ್ಬೇಕು ಅನ್ನೋ ದುರುದ್ದೇಶದಿಂದ ಇವತ್ತು ಮಾಡ್ತಾ ಇದ್ದಾರೆ. ಸೊ ಇದರಿಂದ ಇವತ್ತು ನಾವು ಬಹಳ ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ. ಮುಖ್ಯವಾಗಿ ಜನಸಾಮಾನ್ಯರು, ರೈತರು, ನಮ್ಮ ಜೀವನದ ಎಲ್ಲ ಅಂಗಗಳಲ್ಲೂ ಸಮಸ್ಯೆ. ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ಶಹಾಬಾದ್ ಸ್ಥಳೀಯ ಸಮಿತಿಯ ಕಾರ್ಯದರ್ಶಿಗಳಾದ ಗಣಪತರಾವ್ ಕೆ ಮಾನೆಯವರು ಮಾತನಾಡುತ್ತಾ, ಜಿಲ್ಲೆಯಲ್ಲಿಯೇ ಶಹಾಬಾದ್ ದೊಡ್ಡ ನಗರವಾಗಿದ್ದರೂ ಇಲ್ಲಿನ ಜನರು ಕನಿಷ್ಠ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಶಹಾಬಾದ್ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಕಲಬುರಗಿ, ಜೇವರ್ಗಿ, ಚಿತ್ತಾಪುರ, ಯಾದಗಿರಿ ಹೋಗಲು ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲ. ಶಹಾಬಾದ್ ನಗರದಿಂದ ದಿನನಿತ್ಯ ಸಾವಿರಾರು ಜನ ವಿದ್ಯಾರ್ಥಿ, ಯುವ ಜನರು, ಉದ್ಯೋಗಿಗಳು, ವ್ಯಾಪಾರಿಗಳು ಹಾಗೂ ಜನಸಾಮಾನ್ಯರು ವಿವಿಧ ಕಲಬುರಗಿ, ಯಾದಗಿರಿ, ಚಿತ್ತಾಪುರ ಹಾಗೂ ಜೇವರ್ಗಿಗೆ ಹೋಗಲು ಸಾರಿಗೆ ವ್ಯವಸ್ಥೆಯ ಬಸ್ಗಳನ್ನು ಅವಲಂಬಿಸಿದ್ದಾರೆ. ಸರಿಯಾದ ಸಮಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬಸ್ಗಳು ಇಲ್ಲದೆ ಇರುವುದರಿಂದ ಇಲ್ಲಿನ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಎಬಿಎಲ್ ಕ್ರಾಸ್, ಶಾಂತಾನಗರ ಹಾಗೂ ಬಂಕೂರ್ ಕ್ರಾಸ್ನಲ್ಲಿ ಕಲಬುರಗಿ, ಯಾದಗಿರಿ ಮಾರ್ಗದಲ್ಲಿ ಸಂಚರಿಸುವ ಎಲ್ಲಾ ಬಸ್ಸುಗಳಿಗೆ ನಿಲುಗಡೆ ನೀಡಬೇಕೆಂದು ಈ ಸಂದರ್ಭದಲ್ಲಿ ಒತ್ತಾಯಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ಶಹಾಬಾದ್ ಸ್ಥಳೀಯ ಸಮಿತಿಯ ಸದಸ್ಯರಾದ ಭಾಗಣ್ಣ ಬುಕ್ಕಾರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ಚಳವಳಿಯಲ್ಲಿ ಎಸ್ಯುಸಿಯ ಜಿಲ್ಲಾ ಸಮಿತಿ ಸದಸ್ಯರಾದ ಜಗನ್ನಾಥ್ ಎಸ್ಎಚ್, ಶಹಾಬಾದ್ ಸ್ಥಳೀಯ ಸಮಿತಿಯ ಸದಸ್ಯರಾದ ರಾಘವೇಂದ್ರ ಎಂಜಿ, ಗುಂಡಮ್ಮ ಮಡಿವಾಳ್, ರಾಜೇಂದ್ರ ಅತೂರ್, ನೀಲ್ಕಂಠ್ ಹುಲಿ, ರಮೇಶ್ ದೇವ್ಕರ್ ಹಾಗೂ ವಿವಿಧ ಸಂಘಟನೆಯ ನಾಯಕರು ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.